ಹಂಪಿ ವಿರೂಪಾಕ್ಷ ದೇವಾಲಯದ ಇತಿಹಾಸ ಗೊತ್ತಿದೆಯಾ? ಈ ದೇವಾಲಯವನ್ನು ಯಾರು ನಿರ್ಮಿಸಿದರು? ಇದು ಎಷ್ಟು ಪುರಾತನ ದೇವಾಲಯವಾಗಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿ ತುಂಗಾಭದ್ರಾ ನದಿಯ ಪಂಪಾ ನದಿ ದಡದಲ್ಲಿದೆ. ವಿರೂಪಾಕ್ಷ ದೇವಾಲಯವು ಹಂಪಿಯಲ್ಲಿರುವ ತೀರ್ಥಯಾತ್ರೆಯ ಮುಖ್ಯ ಕೇಂದ್ರವಾಗಿದೆ ಮತ್ತು ಶತಮಾನಗಳಿಂದಲೂ ಅತ್ಯಂತ ಪವಿತ್ರವಾದ ಅಭಯಾರಣ್ಯವೆಂದು ಪರಿಗಣಿಸಲಾಗಿದೆ. ಇದು ಸುತ್ತಮುತ್ತಲಿನ ಅವಶೇಷಗಳ ನಡುವೆ ಅಖಂಡವಾಗಿದೆ ಮತ್ತು ಈಗಲೂ ಪೂಜೆಯಲ್ಲಿ ಬಳಸಲಾಗುತ್ತದೆ. ತುಂಗಾಭದ್ರಾ ನದಿಗೆ ಸಂಬಂಧಿಸಿದ ಸ್ಥಳೀಯ ದೇವತೆ ಪಂಪಾದೇವಿಯ ಪತಿಯಾಗಿ ವಿರೂಪಾಕ್ಷ ಅಥವಾ ಪಂಪಾಪತಿ ಎಂದು ಕರೆಯಲ್ಪಡುವ ಶಿವನಿಗೆ ಈ ದೇವಾಲಯವನ್ನು ಸಮರ್ಪಿಸಲಾಗಿದೆ. ತಿರುಪತಿಯಿಂದ ಸರಿಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ನಲಗಮಾಪಲೆ ಎಂಬ ಹಳ್ಳಿಯಲ್ಲಿ ವಿರೂಪಾಕ್ಷಿಣಿ ಅಮ್ಮನ ದೇವಸ್ಥಾನವೂ ಇದೆ. ದೇವಾಲಯದ ಇತಿಹಾಸವು ಸುಮಾರು 7ನೇ ಶತಮಾನದ ಸಿಇಯಿಂದ ತಡೆರಹಿತವಾಗಿದೆ. ವಿಜಯನಗರದ ರಾಜಧಾನಿ ಇಲ್ಲಿ ನೆಲೆಗೊಳ್ಳುವ ಮೊದಲು ವಿರೂಪಾಕ್ಷ ಪಂಪಾ ಅಭಯಾರಣ್ಯವು ಅಸ್ತಿತ್ವದಲ್ಲಿತ್ತು. ಶಿವನನ್ನು ಉಲ್ಲೇಖಿಸುವ ಶಾಸನಗಳು 9 ಮತ್ತು 10ನೇ ಶತಮಾನಗಳ ಹಿಂದಿನವು. ಒಂದು ಸಣ್ಣ ದೇವಾಲಯವಾಗಿ ಪ್ರಾರಂಭವಾದ ಇದು ವಿಜಯನಗರ ಅರಸರ ಅಡಿಯಲ್ಲಿ ದೊಡ್ಡ ಸಂಕೀರ್ಣವಾಗಿ ಬೆಳೆಯಿತು. ಪುರಾವೆಗಳು ಚಾಲುಕ್ಯರ ಮತ್ತು ಹೊಯ್ಸಳರ ಕಾಲದ ಅಂತ್ಯದಲ್ಲಿ ದೇವಾಲಯಕ್ಕೆ ಸೇರ್ಪಡೆಗಳನ್ನು ಮಾಡಲಾಗಿದೆ ಎಂದು ಸೂಚಿಸುತ್ತದೆ. ಆದರೂ ಹೆಚ್ಚಿನ ದೇವಾಲಯದ ಕಟ್ಟಡಗಳು ವಿಜಯನಗರ ಕಾಲಕ್ಕೆ ಕಾರಣವೆಂದು ಹೇಳಲಾಗುತ್ತದೆ. ಬೃಹತ್ ದೇವಾಲಯ ಸಂಕೀರ್ಣವನ್ನು ವಿಜಯನಗರ ಸಾಮ್ರಾಜ್ಯದ ರಾಜದೇವರಾಯ ಮುಖ್ಯಸ್ಥನಾದ ಲಂಕಣ್ಣ ದಂಡೇಶ ನಿರ್ಮಿಸಿದನು. ವಿರೂಪಾಕ್ಷನಲ್ಲಿನ ಸೀಲಿಂಗ್ ಪೇಂಟ್ಗಳು 14 ಮತ್ತು 16ನೇ ಶತಮಾನಕ್ಕೆ ಸೇರಿವೆ. ವಿರೂಪಾಕ್ಷ ಪಂಪಾ ಎಂಬ ಧಾರ್ಮಿಕ ಪಂಥವು 1565ರಲ್ಲಿ ನಗರದ ನಾಶದೊಂದಿಗೆ ಕೊನೆಗೊಂಡಿಲ್ಲ. ಅಲ್ಲಿಯ ಆರಾಧನೆಯು ಶತಮಾನಗಳಿಂದಲೂ ಮುಂದುವರೆದಿದೆ. 19ನೇ ಶತಮಾನದ ಆರಂಭದಲ್ಲಿ ಉತ್ತರ ಮತ್ತು ಪೂರ್ವ ಗೋಪುರದ ಕೆಲವು ಮುರಿದ ಗೋಪುರಗಳನ್ನು ಮರುಸ್ಥಾಪಿಸುವ ಪ್ರಮುಖ ನವೀಕರಣಗಳು ಮತ್ತು ಸೇರ್ಪಡೆಗಳು ಇದ್ದವು. ಈ ದೇವಾಲಯವು ಇಲ್ಲಿಯವರೆಗೆ ಹಂಪಿಯಲ್ಲಿ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಮತ್ತು ನಿರ್ವಹಿಸಲ್ಪಟ್ಟ ಏಕೈಕ ದೇವಾಲಯವಾಗಿದೆ. ಇಲ್ಲಿರುವ ಇತರ ಹಲವಾರು ದೇವಾಲಯಗಳನ್ನು ಬಹಮನಿ ಸುಲ್ತಾನರು ನಾಶಪಡಿಸಿದರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನಮ್ಮ ಪ್ರೇರಣಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.